ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿನ್ನೆ ಸಂಚಿಕೆಯಲ್ಲಿ ರಕ್ತ ಕಾಟೇರಿ ಪ್ರಯೋಗದಿಂದ ಅನ್ನಭಂಗ ಪ್ರಯೋಗ ದೋಷ ಮಾಡಿರ್ತಾರೆ. ಊಟನೇ ಮಾಡೋಕ್ಕಾಗಲ್ಲ, ಅನ್ನ ನೋಡಿದ್ರೆ ಸಾಕು ವಾಂತಿ ಬಂದಂಗೆ ಆಗುತ್ತೆ, ಅನ್ನ ತಿಂದರೆ ಸಾಕು ಹೊಟ್ಟೆ ನಿಲ್ದಂಗೆ ಆಗುತ್ತೆ, ಅನ್ನ ಎಲ್ಲ ಕೆಂಪು ಕಾಣುತ್ತೆ, ರಕ್ತದ ಬಣ್ಣ, ಅಣ್ಣನ ನೋಡಿದ ತಕ್ಷಣ ಇದ್ದಕ್ಕಿದ್ದಾಗ ವಾಕರಿಕೆ ಬರುತ್ತೆ. ಈ ಥರ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ಇದಕ್ಕೆ ಮೆಡಿಕಲ್ ಸೈನ್ಸ್ ಏನೂ ಮಾಡೋಕ್ಕಾಗಲ್ಲ. ಇದಕ್ಕೊಂದು ವಿಚಿತ್ರವಾದಂಥ ಪ್ರಯೋಗ ಇದೆ. ಆ ಪ್ರಯೋಗಕ್ಕೆ ಪರಿಹಾರ ಏನು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಮಂತ್ರತಂತ್ರವನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೆ ನಿನ್ನೆ ಸಂಚಿಕೆಯಲ್ಲಿ. ಇವತ್ತು ರಾತ್ರಿ ಹೊತ್ತು ಕೆಲವಿಗೆ ಕಣ್ಣು ಕಾಣಲ್ಲ, ರಾತ್ರಿ ಹೊತ್ತು ಮಾತ್ರ, ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ. ಇರುಳುಗಣ್ಣು ಅಂತ ಕರೀತಾರೆ ಇದಕ್ಕೆ. ಇರುಳುಗಣ್ಣು, ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ, ಬೆಳಗ್ಗೆ ಹೊತ್ತು ಚೆನ್ನಾಗಿ ಕಾಣುತ್ತೆ. ಇದು ಕೆಲವು ಮಕ್ಕಳಿಗಿರುತ್ತೆ, ಕೆಲವು ವಯಸ್ಸಾದ್ಮೇಲೆ ಬರುತ್ತೆ. ಕೆಲವ್ರಿಗೆ ಒಂದು 25-35 ವರ್ಷ ಆದಮೇಲೆ ಕೆಲವ್ರಿಗೆ ಈ ಕಾಯಿಲೆ ಬರುತ್ತೆ, ಇರುಳುಗಣ್ಣು ಅಂತ. ರಾತ್ರಿ ಹೊತ್ತು ಇಡೀ ಜಗತ್ತೇ ಕತ್ಲವ್ರಿಗೆ. ನೀವು ಟಾರ್ಚ್ ತೋರಿಸಿ ಬೆಳಕು ಕಾಣಲ್ಲ, ಕ್ಯಾಂಡ್ ಹಚ್ಚಿಡಿ ಬೆಳಕು ಕಾಣಲ್ಲ, ದೀಪ ಹಚ್ಚಿಡಿ ಬೆಳಕು ಕಾಣಲ್ಲ, ಕಂಪ್ಲೀಟಾಗಿ ಡಾರ್ಕ್ ಆಗಿಬಿಟ್ಟಿರ್ತದೆ. ಹಗಲೊತ್ತು ತುಂಬ ಚೆನ್ನಾಗಿ ಕಾಣ್ತಾರೆ. ಎಲ್ಲಿವರೆಗೂ ಕಣ್ಣು ಕಾಣುತ್ತಂದರೆ ಅಬ್ಬಬ್ಬ ಅಂದರೆ ಒಂದು ಸೂರ್ಯ ಮುಳುಗಿ ಒಂದು 3/4 ಗಂಟೆವರೆಗೂ ಸ್ವಲ್ಪ ಕಣ್ಣು ಕಾಣ್ಬೋದು. ಆಮೇಲೆ ಮಂಜಾಗಿ ಕಂಪ್ಲೀಟ್ ಕಣ್ಣೇ ಕಾಣಲ್ಲ. ಎದುರುಗಡೆ ಯಾರು ಬಂದಿದ್ರು ಗೊತ್ತಿಲ್ಲ, ಹುಡ್ಕಾಡ್ತಾರೆ. ಏನಾದ್ರು ತಗೋಬೇಕು ಅಂದರೆ ಕೈಲಿ ಹುಡ್ಕಾಡ್ತಾರೆ. ಯಾಕಂದರೆ ಒಂದು 5-6 ಟ್ಯೂಬ್ಲೈಟ್ ಹಾಕಿದ್ದೀವಿ ನಾವು. ಏನು ರೂಮ್ ತುಂಬ ಲೈಟ್ ಇದೆ, ಆದರೂ ಕಣ್ಣು ಕಾಣಲ್ಲ. ನೋಡಿ ಎಂಥ ಮ್ಯಾಜಿಕ್ ಇದು. ನೋಡಿ ಕಣ್ಣಲ್ಲಿ ಎಂಥ ಸಿಸ್ಟಮ್ ಇಟ್ಟಿದ್ದಾನೆ ಭಗವಂತ. ಏನಾದ್ರು ಒಂದು ತಗೋಬೇಕು ಅಂದರೆ ಆ ಜಾಗದವ್ರ ಪರಿಚಯ ಇರಬೇಕು. ಅವರೇ ಕಣ್ಣು ಮುಚ್ಕೊಂಡು ಹೋಗಿ ಬಾತ್ರೂಮ್ಗೆ ಹೋಗ್ತಾರೆ, ಟ್ಯಾಪ್ ಆನ್ ಮಾಡ್ತಾರೆ, ಅಲ್ಲಿ ಉಚ್ಕೋತಾರೆ, ಮುಖ ತೊಳ್ಕೊತಾರೆ, ಸ್ವಿಚ್ಚಲ್ಲಿದೆ ನೋಡ್ಕೊಂಡು ಗೊತ್ತಿದೆ ಅವ್ರಿಗೆ. ಕಣ್ಣು ಮುಚ್ಕೊಂಡು, ಯಾಕಂದರೆ ಕಣ್ಣು ಕಾಣ್ತಿಲ್ಲ ರಾತ್ರಿ ಹೊತ್ತು. ಯಾಕಂದರೆ ಹಗ್ಲೊತ್ತು ನೋಡಿ ಪರಿಚಯ ಆಗಿರ್ತದಲ್ಲ, ಅದ್ರ ಸ್ಪರ್ಶ, ಅದರ ಅರಿವಿರ್ತದೆ. ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ತಿರ್ತಾರೆ. ರಾತ್ರಿ ಹೊತ್ತು ಪ್ರಯಾಣ ಮಾಡೋಕ್ಕೆ ಭಾಳ ಕಷ್ಟ. ಅವ್ರ ಜೊತೆ ಯಾರಾದರೂ ಒಬ್ರು ಇರಬೇಕು, ಯಾರಾದರೂ ಒಬ್ರು ಇರಬೇಕು ಅಂದರೆ ಏನರ್ಥ? ಕರ್ಕೊಂಡು ಹೋಗೋದು, ಇಳಿಸೋದು, ತಿಂತಾರೆ ಅವರೇ ಕೈಗೆ ಕೊಟ್ಟರೆ. ಆದರೆ ಎಲ್ಲಿ ಏನಿದೆ, ಹೆಂಗೆ ತೊಗೋಬೇಕು, ಸಾಂಬಾರು ಎಲ್ಲಿದೆ, ಚಟ್ನಿ ಎಲ್ಲಿದೆ, ಉಪ್ಪೆಲ್ಲಿದೆ, ಉಪ್ಪುಕಾಯಿ ಎಲ್ಲಿದೆ ಗೊತ್ತಾಗೋದಿಲ್ಲ. ಅವ್ರ ಮನೆ ಒಳಗಿತ್ತು ಅಂದರೆ ಗೊತ್ತಾಗತ್ತೆ. ಮನೆ ಅಲ್ಲದೆ ಬೇರೆ ಜಾಗಕ್ಕೆ ಹೋದಾಗ ರಾತ್ರಿ ಹೊತ್ತು ಕಣ್ಣೇ ಕಾಣಲ್ಲ. ಈ ಥರದವರು ಹೊರದೇಶಕ್ಕೆ, ಪರಸ್ಥಳಕ್ಕೆ, ಹೊರಗಡೆ ಹೋದಾಗ ಭಾಳ ಎಚ್ಚರಿಕೆಯಾಗಿರಬೇಕು. ಈ ಕಾಯಿಲೆ ಯಾರ್ಯಾರು ಕಾಣುತ್ತೆ ಅಂತೇಳಿ. ಈ ಕಾಯಿಲೆ ಇತ್ತೀಚೆಗೆ ಮಕ್ಕಳಿಗಿಂತ ಹೆಚ್ಚಾಗಿ ಯುವಕ ಯುವತಿಯರಿಗೆ ಜಾಸ್ತಿ ಕಾಡ್ತಾ ಇದೆ. ಈ ಕಾಯಿಲೆ ಮದುವೆಯಾಗಿ ಮಕ್ಕಳಾಗಿರ್ತದೆ ಅಂಥವ್ರಿಗೆ ಈ ಕಾಯಿಲೆ ಕಾಣುತ್ತೆ. ಹುಟ್ಟಿದ ಮಗು ಸುಮಾರು ಒಂದು 12 ವರ್ಷ, ಗಂಡು ಮಗು ಆದರೆ ಗಡ್ಡ ಮೀಸೆ ಬರೋವರೆಗೂ, ಹೆಣ್ಮಗು ಆದರೆ ಅವಳು ಮೆನ್ಸಸ್ ಆಗೋಕ್ಕೆ ಶುರು ಆಗೋವರೆಗೂ ಕಣ್ಣು ಕಾಣುತ್ತೆ. ಆಮೇಲೆ ನಿಧಾನ ಕಣ್ಣು ಕಾಣ್ತಾ ಇರೋದಿಲ್ಲ. ಸೂರ್ಯನ ಬೆಳಕಲ್ಲಿ ಕಣ್ಣು ಕಾಣುತ್ತೆ. ರಾತ್ರಿ ಹೊತ್ತು ಲೈಟ್ ಬೆಳಕು ಹಾಕಿದ್ರು ಕಣ್ಣು ಕಾಣಲ್ಲ ಅಂದರೆ ಏನೋ ಒಂದು ದೋಷ ಇದೆ. ಈ ರಾತ್ರಿ ಕುರುಡು ಹೊತ್ತು ಇರುಳುಗಣ್ಣು ಭಾಳ ವಿಶೇಷವಾಗಿ ಯಾವ್ಯಾವ ವ್ಯಕ್ತಿಗೆ ಕಾಡುತ್ತೆ ಅಂತೇಳಿ ಡಾಕ್ಟ್ರ್ ಹೇಳ್ತಾರೆ. ಡಯಾಬಿಟಿಸ್ ಇದ್ದರೆ ಈ ಥರ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ತಂದೆಗೂ ಡಯಾಬಿಟಿಸು, ತಾಯಿಗೂ ಡಯಾಬಿಟಿಸ್ ಇದ್ದು ಅಂಥವ್ರ ವೀರ್ಯದಿಂದ ಮಗು ಹುಟ್ಟಿದ್ರೆ, ಗರ್ಭದಲ್ಲೇ ತಾಯಿಗೆ ಡಯಾಬಿಟಿಸ್, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ. ಮದುವೆ ಮುಂಚೆನೇ ತಂದೆಗೆ ಡಯಾಬಿಟಿಸ್ ಇರ್ತದೆ. ಈಗ ಒಂದು ಹುಡುಗ ಡಯಾಬಿಟಿಸ್ ಇರ್ತಾನೆ, ಅವನು ಮದುವೆ ಮಾಡ್ಕೊತಾನೆ. ಮದುವೆ ಮುಂಚೆ ನನಗೆ ಡಯಾಬಿಟಿಸ್ ಇತ್ತು, ಅವನು ವೀರ್ಯದಿಂದ ರಕ್ತ ಕಾಯಿಲೆ ಮಗುಗೆ ಹೊಟ್ಟೋಗುತ್ತೆ. ತಾಯಿಗೂ ಇರುತ್ತೆ, ತಾಯಿಗೂ ಸಕ್ಕರೆ ಕಾಯಿಲೆ, ಅವಳ ಗರ್ಭದಲ್ಲಿ ಮಗು ಇದೆ. ಸಕ್ಕರೆ ಕಾಯಿಲೆ ಇರೋ ಗರ್ಭದಲ್ಲಿ ಮಗು ಇದೆ. ಆ ಮಗು ಹುಟ್ಟಿರೋದು ಸಕ್ಕರೆ ಕಾಯಿಲೆ ಇರೋ ಹುಡುಗನಿಂದ, ಅವನ ವೀರ್ಯದಿಂದ. ಗಂಡ ಹೆಂಡತಿ ಇಬ್ರಿಗೂ ಇದ್ದು ಆ ಮಗುಗಿತ್ತು ಅಂದರೆ ಈ ಕಾಯಿಲೆ ರಾತ್ರಿ ಹೊತ್ತು ಮಗುಗೆ ಕುರುಡುತನ ಬರುತ್ತೆ ಅಂತ. ಯೂಶಲಿ ಡಯಾಬಿಟಿಸ್ ಇದ್ದವ್ರಿಗೆ ಕಣ್ಣು ಮಂಜಾಗತ್ತೆ, ಪೊರೆ ಬರುತ್ತೆ, ಕಣ್ಣು ಸರಿಯಾಗಿ ಕಾಣಲ್ಲ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ, ಡಯಾಬಿಟಿಸ್ ಇದ್ದವ್ರಿಗೆ.
ಮದುವೆ ಮುಂಚೆನೇ ಗಂಡ ಹೆಂಡತಿ ಇಬ್ರಿಗೂ ಇತ್ತು ಅಂದರೆ ಮಗುಗೆ ಈ ರೀತಿ ಕಾಯಿಲೆ ಬರುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಇದು ಯಾರು ಹೇಳ್ತಾರೆ? ಡಾಕ್ಟ್ರಲ್ಲ, ಇದು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಮದುವೆ ಆಗೋಕ್ಕೆ ಮುಂಚೆನೇ ನಾವು ಟೆಸ್ಟ್ ಮಾಡಿಸ್ಕೋಬೇಕು ಡಯಾಬಿಟಿಕ್ ಇದೆಯಾ ಇಲ್ವಾ ಅಂತ. ಅದಕ್ಕೆ ವಯಸ್ಸಾಗ್ದಂಗೆ ಡಯಾಬಿಟಿಸ್ ಬಂದ್ಬಿಡುತ್ತೆ. ಡಯಾಬಿಟಿಕ್ ಬರೋಕ್ಕೆ ಮುಂಚೆನೇ ಮದುವೆ ಆಗಿ ಮಕ್ಕಳಾಗ್ಬಿಟ್ರೆ ಈ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಇನ್ನೊಮ್ಮೆ ಹೇಳ್ತೀನಿ, ಮದುವೆ ಆದಮೇಲೆ ಡಯಾಬಿಟಿಸ್ ಮದುವೆ ಆಗಿ ಮಕ್ಕಳಾದ್ಮೇಲೆ ಡಯಾಬಿಟಿಸ್ ಬಂದರೆ ಓಕೆ. ಮದುವೆ ಮುಂಚೆನೇ ಡಯಾಬಿಟಿಸ್ ಬಂದರೆ ಆ ರಕ್ತ ವೀರ್ಯದಲ್ಲಿ ಆ ಸಕ್ಕರೆ ಅಂಶ, ಡಯಾಬಿಟಿಸ್ ಕಾಯಿಲೆ ಮಗು ಹೋಗಿ ಸೇರಿಕೊಳ್ಳುತ್ತೆ ತಾಯಿ ಗರ್ಭದಲ್ಲಿ. ಆಗ ಮಗು ಹುಡ್ತಾಲೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ, ಕ್ಷಯರೋಗ, TB, ತೊನ್ನು, ಕುಷ್ಠರೋಗ ಬರೋಕ್ಕೆ ಮುಂಚೆನೇ ಮದುವೆ ಮಾಡಿಬಿಡ್ತಿದ್ರು. ಹೆಂಗಾಗಿದ್ದಾರೆ ಬಾಲ್ಯಾವಸ್ಥೆಯಲ್ಲಿ ಬಾಲ್ಯ ವಿವಾಹ ಅಂತ ಮಾಡ್ತಿದ್ರು. ಹುಡುಗ 21-22 ವಯಸ್ಸು ಬಂದಾಗಲೇ ಹುಡುಗಿ 18-19 ಬಂದು ಮದುವೆ ಮಾಡಿಬಿಡ್ತಿದ್ರು. ಯಾಕಂದರೆ ಹೆಂಗಾಗಿದ್ದಾರಲ್ಲ, ಕಾಯಿಲೆ ಇಲ್ವಲ್ಲ. ಕಾಯಿಲೆ ಇಲ್ಲ ಅಂದರೆ ಒಳ್ಳೆ ಮಕ್ಕಳು ಹುಟ್ಬಿಡ್ತಾರೆ. ಕಾಯಿಲೆ ಇರೋರ್ಗೆ ಮದುವೆ ಮಾಡಿದ್ರೆ ಕಾಯಿಲೆ ಇರೋ ಮಕ್ಕಳೇ ಹುಡ್ತಾರೆ. ಇದು ಒಂದು ಕಾನ್ಸೆಪ್ಟ್ ಇತ್ತು, ಒಂದು ಫಾರ್ಮುಲಾ ಇತ್ತು. ಇದು ಒಂದು. ಎರಡನೇದು, ಅವರವರ ಜಾತಕದ ಕರ್ಮದ ದೋಷದ ಅನುಗುಣವಾಗಿ ಮಕ್ಕಳು ರಾತ್ರಿ ಹೊತ್ತು ಕುರುಡಾಗುಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ನಮ್ಮ ವಂಶದಲ್ಲೇ ಕುರುಡರು ಜಾಸ್ತಿ ಇತ್ತು ಅಂದರೆ ಆ ಜೆನೆಟಿಕ್ಸ್ ಥಿಯರಿ ಪ್ರಕಾರ ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ 1 ವರ್ಷಕ್ಕೆ ಕನ್ನಡಕ ಹಾಕ್ತಾರೆ ಮಕ್ಕಳು, 2 ವರ್ಷಕ್ಕೆ ಮಕ್ಕಳು ಕನ್ನಡಕ ಹಾಕ್ತಾರೆ, 50-60 ಆದಮೇಲೆ ಏಜ್ಗೆ ಹಾಕೋತಾರೆ, 2-3 ವರ್ಷಕ್ಕೆ ಮಕ್ಕಳು ಕನ್ನಡಕ ಹಾಕೊಂಡ್ಬಿಡ್ತಾರೆ. ಅತಿಯಾಗಿ ಮದ್ಯಪಾನ ಕುಡಿಯೋದು, ಸ್ಮೋಕ್ ಮಾಡೋದು ಹೆಂಗಸರು ಗಂಡಸರು ಇಬ್ಬರು ಮಾಡಿದ್ರೆ ಅಂಥವ್ರಿಗೆ ಈ ಥರ ಮಕ್ಕಳು ಹುಡ್ತಾರೆ ಅಂತ ಹೇಳುತ್ತೆ. ಗರ್ಭಕೋಶ ಮಲಿನ ಆಗಿರ್ತದೆ ಹೆಂಗಸರು, ಯಾಕಂದ್ರೆ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಗಂಡನು ಕೂಡ ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಡ್ರಗ್ಸ್ ತಗೋತಾನೆ. ಈಗೆಲ್ಲ ಏನಾಗುತ್ತೆ, ಮಗುನಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಒಂದು ಕೂಡ, ಆ ಕಣ್ಣು ಏನಾಗುತ್ತೆ ಕ್ಷೀಣಿಸುತ್ತಾ ಹೋಗುತ್ತೆ. ಮಗು ಉಡುತ್ತೆ, ಕಣ್ಣಿದೆ ಚೆನ್ನಾಗೆ ಕಾಣುತ್ತೆ, ಹೋಗ್ತಾ ಹೋಗ್ತಾ ಕುರುಡಾಗುತ್ತೆ ಅಂತ. ಯಾಕೆಂದರೆ ವಿಷ ಹೋಗಿ ಸೇರ್ಕೊಂಡಿದೆ. ಮಗು ಬೆಳವಣಿಗೆ ಆಗಿರೋದೇ ವಿಷದಿಂದ, ಡ್ರಿಂಕ್ಸಿಂದ, ಸ್ಮೋಕಿಂದ, ಡ್ರಗ್ಸಿಂದ, ಪಾನ್ ಬೀಡ, ಅದೇನೋ ಜರ್ದ ಹಾಕೋ ತಿನ್ನೋದು, ಇದೆಲ್ಲ ಸೇರಿಸಿ ಆ ಮಗು ಬೆಳೆದಿರೋದು ವಿಷದಲ್ಲಿ. ಮಗು ಮೈ ಪೂರ್ತಿ ವಿಷ. ಈ ಥರ ಇದ್ದಾಗ ಕೆಲವರಿಗೆ ರಾತ್ರಿ ಹೊತ್ತು ಕುರುಡು ಅಂತ ಹೇಳ್ತಾರೆ. ಈ ರಾತ್ರಿ ಕುರುಡು, ಇರುಳುಗಣ್ಣು ಏನಕ್ಕೆ ಬರುತ್ತೆ ಅನ್ನೋದಕ್ಕೆ 4 ಕರ್ಮ ಸಿದ್ಧಾಂತ ಕಾರಣಗಳಿವೆ. ಪೂರ್ವ ಜನ್ಮದಲ್ಲಿ ನಾವು ಕುರುಡರಿಗೆ, ನಾನು ಹೋದ ಜನ್ಮದ ಕುರುಡರಿಗೆ ಏನೋ ಮೋಸ ಮಾಡ್ತೀನಿ, ಒಡವೆ, ವಸ್ತ್ರ, ಹಣ ಅಥವಾ ಕುರುಡರಿಗೆ ಮೋಸ ಮಾಡಿರ್ತೀನಿ ಯಾವುದೋ ರೂಪದಲ್ಲಿ. ಆ ಥರ ಏನೋ ಮಾಡಿದರೆ ಈ ರೀತಿ ದೋಷ ಬರುತ್ತೆ. ಹುಡ್ತಾಗಲೇ ಕುರುಡ್ರಲ್ಲ ಅವರು, ಬೆಳೀತಾ ಬೆಳೀತಾ ಕುರುಡ್ರಾಗ್ತಾರೆ. ಏಜ್ ಆಗ್ತಿದ್ದಂಗೆ ರಾತ್ರಿ ಹೊತ್ತು ಪೂರ್ತಿ ಕಣ್ಣೇ ಕಾಣಲ್ಲ, ಅದು ಒಂದು ದೋಷ. ಎರಡನೇದು, ರಾತ್ರಿ ಹೊತ್ತು ಇಲಿಯನ್ನು ಸಾಯಿಸಿದರೆ ಮೂಷಿಕ ಹತ್ಯಾ ದೋಷ. ಮೂಷಿಕ ಅಂದ್ರೇನು? ಇಲಿ. ಯಜ್ಞಗಳನ್ನು ರಾತ್ರಿ ಹೊತ್ತು ಏನಾದ್ರು ಕೊಂದಿದ್ರೆ ಅವ್ರಿಗೆ ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ, ಮೂಷಿಕ ಹತ್ಯಾ ದೋಷ. ಇಲಿ ಯಜ್ಞಗಳನ್ನು ಸಾಯಿಸಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಇದನ್ನೇ ಒಂದು ಜನ್ಮದಲ್ಲಿ ಈ ರೀತಿಯಾಗಿ ಉಡುತ್ತಾರೆ ಅಂತ ಹೇಳ್ತಾರೆ. ಮೂರನೇದು, ಪೂರ್ವ ಜನ್ಮದಲ್ಲಿ ನಾವೇನಾದ್ರು ಮುಖಕ್ಕೆ ಆ್ಯಸಿಡ್ ಹಾಕಿದರೆ, ವಿಷಪೂರಿತ ವಸ್ತುಗಳನ್ನು ಮುಖದ ಮೇಲೆ ಚೆಲ್ಲಾಡಿದರೆ, ಆ್ಯಸಿಡ್ ಒಂದು ವಿಷ. ಆಮೇಲೆ ಸುಡೋ ನೀರನ್ನು ಮುಖದ ಮೇಲೆ ಬಿಸಾಕಿದರೆ, ಈ ಥರ ಏನಾದ್ರು ನಾವು ಪೂರ್ವ ಜನ್ಮದಲ್ಲಿ ಮನುಷ್ಯರಿಗೆ ಮಾಡಿದರೆ ಈ ದೋಷಕ್ಕೆ ತುತ್ತಾಗ್ತಾರೆ ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಪ್ರಾಣಿಗಳನ್ನು, ಈಗ ಹಸು, ನಾಯಿ, ಬೆಕ್ಕು, ಗಿಣಿ, ಈ ಥರ ಸಾಕು ಪ್ರಾಣಿಗಳ ಮೇಲೆ ನಾವು ಏನಾದರೂ ಶಿರ ಅಂದರೆ ತಲೆ ಮೇಲೆ, ಲಲಾಟ ಹಣೆ ಮೇಲೆ ಅಥವಾ ಮುಖ ಭಾಗದಲ್ಲಿ ಯಾವುದಾದ್ರು ಒಂದು ಭಾಗದಲ್ಲಿ ಹೊಡೆದಿದ್ರೆ ಈ ದೋಷ ಬರ್ತದೆ ಅಂತ ಹೇಳ್ತಾರೆ. ಇದಿಷ್ಟು ಕರ್ಮ ಸಿದ್ಧಾಂತ. ಈ ರೀತಿ ಯಾರು ಓಜಮ್ ತಪ್ಪು ಮಾಡಿದ್ರೋ ಅವ್ರು ನೆಕ್ಸ್ಟ್ ಬರ್ತಲ್ಲಿ ಬೆಳೀತಾ ಬೆಳೀತಾ ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ, ಇರುಳುಗಣ್ಣು, ಹಾಗೆ ಹೋಗ್ತಾ ಸಂಪೂರ್ಣ ಕುರುಡರಾಗ್ತಾರೆ. ಇದು ಒಂದು ಕರ್ಮ ಸಿದ್ಧಾಂತದ ಪ್ರಕಾರ. ಎರಡನೇದು, ಈ ಜನ್ಮದಲ್ಲಿ ಈಗ ನಮ್ಮ ಅಪ್ಪ ಅಮ್ಮ ಏನಾದ್ರು ಅನ್ಯಾಯದಲ್ಲಿ ದುಡ್ಡು ಸಂಪಾದನೆ ಮಾಡಿದರೆ, ಅಧರ್ಮದಲ್ಲಿ ಯಾರಿಗೆ
ಕುರುಡ್ರ ಹತ್ರ ಹೋಗಿ ನಾವು ಮೋಸ ಮಾಡಿ ಬಂದಿದ್ದರೆ, ಈಗ ನಮ್ಮ ಅಪ್ಪ ಅಮ್ಮ ಯಾರೋ ಒಬ್ಬರು ಕುರುಡ್ರಿಗೆ ಒಡವೆ ತೊಗೊಂಬಂದ್ಬಿಟ್ಟು ವಾಪಸ್ ಕೊಡೋಲ್ಲ, ಅವ್ರದ್ದೇನೋ ಆಸ್ತಿ ಬರ್ಸ್ಕೊಂಡಿರ್ತಾರೆ ಮೋಸ ಮಾಡಿ, ಅಥವಾ ಅವ್ರ ಮೇಲೆ ಏನೋ ತೊಂದರೆ ಮಾಡಿರ್ತಾರೆ. ಆ ಕುರುಡ್ರ ಶಾಪ ಇತ್ತು ಅಂತಂದರೆ ಈ ಜನ್ಮದಲ್ಲಿ ನಮಗೆ ಈ ಥರ ಕಣ್ಣಿನ ಕೊರತೆ ದೋಷ ಇರೋ ಮಕ್ಕಳು ಹುಡ್ತಾರೆ ಅಂತೆ, ಶಾಪಕ್ಕೆ ಈ ಮಕ್ಕಳು ಹುಡ್ತಾರೆ ಅಂತ. ಒಂದು ಸ್ವಯಂ ಜಾತಕ ದೋಷ, ಓದ್ ಜನ್ಮದಲ್ಲಿ ನಾನೇ ಮೋಸ ಮಾಡಿದ್ದೆ, ಆ್ಯಸಿಡ್ ಹಾಕಿದ್ದೆ, ಮತ್ತು ಪ್ರಾಣಿಗಳಿಗೆ ತೊಂದರೆ ಕೊಟ್ಟಿದ್ದೆ, ಇಲಿ ಹೊಡೆದಾಕಿದ್ದೆ, ಇದು ಓದ್ ಜನ್ಮ ನನ್ನ ಕರ್ಮ ನಾನು ಅನುಭವಿಸ್ತೀನಿ. ಈ ಜನ್ಮ ನಾನು ಏನೂ ಮಾಡೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಕುರುಡ್ರಿಗೆ ತೊಂದರೆ ಕೊಟ್ಟಿರ್ತಾರೆ ಅಂಗವಿಕಲರಲ್ಲಿ. ಆಗ ದೋಷದಿಂದ ನಮಗೆ ಅವ್ರಿಗೆ ಬೆಳೀತಾ ಬೆಳೀತಾ ಮಗ ಕುರುಡಾಗ್ಬಿಡ್ತಾನೆ. 25 ವರ್ಷ ತನಕ ಮಗ ಚೆನ್ನಾಗಿದೆ, 26ನೇ ವಯಸ್ಸಿಗೆ ರಾತ್ರಿ ಹೊತ್ತು ಕಣ್ಣೇ ಕಾಣಲ್ಲ. ಅವ್ರ ಶಾಪ. ಮಗನ MBBS ಮಾಡಿಸಿದ್ರು, ಓದಿಸಿದ್ರು, ಚೆನ್ನಾಗಿ ಮಾಡಿದ್ರು, ರಾತ್ರಿ ಹೊತ್ತು ಕಣ್ಣು ಕಾಣ್ತಾ ಇಲ್ಲ. ಈಗ ಅವನಿಗೆ ಎಲ್ಲ ಜರ್ಮನಿ ಅಮೇರಿಕಕ್ಕೆಲ್ಲ ಕರ್ಕೊಂಡು ಟ್ರೀಟ್ ಮಾಡಿಸಿದ್ರು. ಯಾಕೆ ಅಂದರೆ ಸ್ವತಃ ತಂದೆ ತಾಯಿ ಮಾಡಿ ತಪ್ಪಿಗೆ ಮಗ ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಹೇಳೋದು, ಯಾವತ್ತು ತಿಳ್ಕೊಳ್ಳಿ, ನಾವು ಎಷ್ಟು ಒಳ್ಳೇದು ಮಾಡ್ತೀವೋ ಅಷ್ಟು ಒಳ್ಳೆ ನಮ್ಮ ಮಕ್ಕಳು ಒಳ್ಳೇದಾಗತ್ತೆ. ಅಪ್ಪ ಅಮ್ಮನೇ ತರಲೆ, ಅಪ್ಪ ಅಮ್ಮನೇ ಕೆಟ್ಟ ಜನ, ಅಪ್ಪ ಅಮ್ಮನೇ ಮೋಸ ಮಾಡ್ತಾರೆ ಅಂದರೆ ನಮ್ಮ ಕಣ್ಮುಂದೆನೇ ಕೈ ಹೋಗುತ್ತೆ, ಕಾಲು ಹೋಗುತ್ತೆ, ಕಣ್ಣು ಹೋಗುತ್ತೆ, ಸತ್ತೋಗ್ತಾರೆ, ಏನೋ ಆಗುತ್ತೆ ನಮ್ಮ ಮಕ್ಕಳು. ಕಲಿಯುಗ ಅಷ್ಟು ಪವರ್ಫುಲ್. ಒಬ್ಬ ಮಂತ್ರಿ ಪವರ್ಫುಲ್ಲೋ ಅಥವಾ ನಾವು ತಿನ್ನೋ ಆಹಾರ ಪವರ್ಫುಲ್ಲೋ, ನಮ್ಮ ತಿರೋ ಅಂತಸ್ತು ಪವರ್ಫುಲ್ಲೋ ಗೊತ್ತಿಲ್ಲ, ಯುಗ ಮಾತ್ರ ಪವರ್ಫುಲ್. ಕಲಿಯುಗ ಮಾತ್ರ ಭಾಳ ಪವರ್ಫುಲ್. ಮಾಡಿದ್ದುಣ್ಣು ಮಾರಾಯ. ಡಯಾಬಿಟಿಸ್ ಇದ್ದರೆ ಹೋಗ್ತಾ ಅವ್ರು ಕಣ್ಣೇ ಕಾಣೋದಿಲ್ಲ. ಡಯಾಬಿಟಿಸ್ ಇದ್ದರೆ, ಡಯಾಬಿಟಿಕ್ ಪೇಷಂಟು 30 ವರ್ಷದಿಂದ ಡಯಾಬಿಟಿಸ್ ಇದೆ ಅಂತಾರೆ. 30 ವರ್ಷದಿಂದ ಡಯಾಬಿಟಿಸ್ ಇದು ಕಣ್ಣಿನ ಆ ಕಾಂತತ್ವ ಕಳ್ಕೊಳ್ತಾ ಹೊರಟೋಗ್ತಾರೆ, ಕುರುಡರಾಗಿಬಿಡ್ತಾರೆ, ರಾತ್ರಿ ಹೊತ್ತೆ ಕಣ್ಣೇ ಕಾಣಲ್ಲ. ಅದಕ್ಕೆ ಕಣ್ಣೇ ಜಗತ್ತಿಗೆ ಒಂದು ಕ್ಯಾಮ್ರಾ ಇದ್ದಾಗೆ. ಕಣ್ಣು ಕ್ಯಾಮ್ರಾ ಥರ ಎಲ್ಲ ತೊಗೊಳುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ. ಕಣ್ಣೇ ಕಾಣಲಿಲ್ಲ ಅಂದರೆ ಏನು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಈ ಆಕ್ಯುಪಿಟಲ್ ಲೋಬಿಗೆ ಕನೆಕ್ಟ್ ಆಗಿರೋ ಈ 2 ಕಣ್ಣುಗಳು ಚೆನ್ನಾಗಿರಬೇಕು. ಸಾಯೋ ತನಕ ಕೂಡ ಕಣ್ಣು ಚೆನ್ನಾಗಿರಬೇಕು ಅಂತಂದರೆ ಕಣ್ಣನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇತ್ತೀಚೆಗೆ ಯಾವುದೋ ಒಂದು ಮಗುಗೆ ಜ್ವರ ಬಂತು ಅಂತೇಳಿ ಈ ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ಒಂದಿದೆ. ಅದನ್ನು ಟೆಸ್ಟ್ ಡೋಸೇಜ್ ಮಾಡಿ ಕೊಡ್ತಾರೆ. ಇಲ್ಲಿಗೆ ಟೆಸ್ಟ್ ಡೋಸೇಜ್ ಕೊಟ್ಬಿಟ್ಟು ಆ ಔಷಧಿ ಮಗುಗೆ ಅಡ್ಜಸ್ಟ್ ಆಗುತ್ತೆ ಅಲ್ವಾ ಅಂತ ಅವ್ರೇನು ಮಾಡಿದ್ದಾರೆ, ಟೆಸ್ಟ್ ಡೋಸೇಜು ಕೊಟ್ಟರೆ ಏನೋ ಗೊತ್ತಿಲ್ಲ, ಪೆನ್ಸಿಲ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ 11 ವರ್ಷ ಆ ಇಂಜೆಕ್ಷನ್ ತೊಗೊಂಡ್ಮೇಲಿಂದ ಮಗುಗೆ ರಾತ್ರಿ ಹೊತ್ತೆ ಕಣ್ಣೇ ಕಾಣ್ತಾ ಇಲ್ಲ. ಸೈಡ್ ಎಫೆಕ್ಟ್ ಇದು. 3ನೇದು, ಈ ಪಟಾಕಿ ಹಬ್ಬದ ದಿವಸ ಮಕ್ಕಳುಗಳು ಅಥವಾ ದೊಡ್ಡವರಾಗಲಿ ಪಟಾಕಿ ಸಿಡಿಸುವಾಗ ಭಾಳ ಕೇರ್ಫುಲ್ ಆಗಬೇಕು. ಯಾವುದೋ ಒಂದು ಕಣ್ಣಿಗೆ ಅದು ಕಿಡಿ ಆರ್ತು, ಆ ಕಿಡಿಯಿಂದ ಪಕ್ಕದ ಕಣ್ಣು ಕಾಣ್ತಾ ಇಲ್ಲ, 2 ಕಣ್ಣು ಕೂಡ ಕಾಣ್ತಾ ಇಲ್ಲ, ನಿಧಾನಕ್ಕೆ ಹೋಗಿ ಕುರುಡಾಗೋಯ್ತು. ಇದೊಂದು ಶಾಪ. ಹೀಗೆ ರಾತ್ರಿ ಹೊತ್ತು ಕಣ್ಣೇ ಕಾಣ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಇಷ್ಟು ಉತ್ತರಗಳು ನಮ್ಮಲ್ಲಿದೆ ಕರ್ಮ ಸಿದ್ಧಾಂತ ಪ್ರಕಾರ. ಅತಿಯಾಗಿ ಈ ಚ್ಯೂಯಿಂಗಮ್ ತಿನ್ನೋದು, ಜರ್ದ, ಬೀಡ, ಪಾನ್ ಪರಾಗ್ ಇವೆಲ್ಲ ತಿಂದು ಅಲ್ಲೂ ಮುಖೇನ ಕಣ್ಣಿಗೆ ಇನ್ಫೆಕ್ಷನ್ ಆಗುತ್ತಂತೆ ನೋಡಿ. ಅವರು ಕೂಡ ನಿಧಾನಕ್ಕೆ ಕಣ್ಣೇ ಕಾಣಲ್ಲ ಅಂತ. ಅದಕ್ಕೆ ಈ ಪಾನ್ ಪರಾಗು, ಜರ್ದ, ಬೀಡ ಸತತವಾಗಿ ಮಲಗಿದ್ದರು. ಕೆಲವರು ಇರ್ತಾರೆ ಬೆಳಗಿನ ಜಾವನೇ ಎದ್ದು ಬಾಗಿಟ್ಕೊಂಡ್ಬಿಡ್ತಾರೆ, ಮಲಗುವಾಗಲೂ ಅದು ಬಾಲಿಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಅದೇನಪ್ಪ ಅದು ವಿಚಿತ್ರ, ಆ ಒಂದು ವಾಸನೆ, ಆ ಒಂದು ಇದು. ಅಂಥವ್ರಿಗೆ ಹಲ್ಲು, ನಾಲಿಗೆ ಮುಖಾಂತರ ಕಣ್ಣಿಗೆ ಕಾಂತಿಯನ್ನು ಕ್ಷೀಣಿಸುತ್ತಂತೆ. ಈ ರೀತಿ ಹೋಗ್ತಾ ರಾತ್ರಿ ಹೊತ್ತು ಕಣ್ಣು ಕಾಣಲು ಸಂಪೂರ್ಣ ಕುರುಡರಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ವಂಶದಲ್ಲೇ ಇರುಳುಗಣ್ಣು ಇರುವಂಥ ವಂಶ ಇದೆ ಕೆಲವ್ರಿಗೆ. ರಾತ್ರಿ ಹೊತ್ತು ಮಾತ್ರ ಕಣ್ಕಳ ಅಂತ ಗೋತ್ರದಲ್ಲಿ ಹುಟ್ಟೋದವ್ರಿಗೆ ಅದೊಂದು ಶಾಪ. ಅದರಿಂದ ಕಳ್ಳತನ ಯಾರು ಮಾಡ್ತಾರೋ ರಾತ್ರಿ ಹೊತ್ತು ಅವ್ರಿಗೆ ದೋಷ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಳ್ಳರು ಯಾರಿದ್ದರು ಇವತ್ತಿನ ದಿವಸ ರಾತ್ರಿ ಹೊತ್ತು ಬೆಳಗಿನ ಜಾವ ಹೋಗಿ ಕದೀತಾರಲ್ಲ, ಆ ಕಳ್ಳರಿಗೆ ಇದೊಂದು ದೋಷ ಬರುತ್ತೆ ನೆಕ್ಸ್ಟ್ ಬರ್ತ್ಗೆ ಅಂತ. ಅದಕ್ಕೆ ಯಾರ್ಯಾರು ಈ ಕಳ್ತನ ರಾತ್ರಿ ಹೊತ್ತು ಮಾಡ್ತಾರೋ, ಹಗಲೊತ್ತು ಕಳ್ತನ ಮಾಡೋರು ಇದ್ದಾರೆ, ಹಗಲುಗಳ್ರು ಅಂತಾರೆ ಅವ್ರನ್ನ. ಈ ರಾತ್ರಿ ಹೊತ್ತು ಕಳ್ತನ ಮಾಡ್ತಾರಲ್ಲ ಅವ್ರಿಗೆ ಈ ದೋಷ ಬರುತ್ತಂತೆ ಮುಂದಿನ ಜನ್ಮದಲ್ಲಿ. ಅದಕ್ಕೆ ಮುಂದಿನ ಜನ್ಮ ಈಗಲೂ ಬರ್ಬೋದು, ಹೇಳೋಕ್ಕಲ್ಲ, ಪಾಪ ಜಾಸ್ತಿ ಆದಾಗ, ಕರ್ಮ ಜಾಸ್ತಿ ಆದಾಗ. ಯಾರಿಗೆ ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ ಅದಕ್ಕೆ ಇರುಳುಗಣ್ಣು ಅಂತಾರೆ. ಆ ಥರದವ್ರಿಗೆ ಒಂದು ಮೆಡಿಷನ್ ಹೇಳ್ತೀನಿ, ಒಂದು ಮಂತ್ರನೂ ಹೇಳ್ತೀನಿ, ಒಂದು ಮುದ್ರೆ ಕೂಡ ತಿಳಿಸ್ತೀನಿ ನಾನಿವತ್ತು.
ಮೆಡಿಷನ್ ಏನು ಅಂತಂದರೆ ರಕ್ತಚಂದನ ಅಂತ ಇದು ಭಾಳ ಪವರ್ಫುಲ್ ಕಾಸ್ಟ್ಲಿ ಮೆಡಿಷನ್ ಇದು ರಕ್ತಚಂದನ ಅಂತ. ಆ ರಕ್ತಚಂದನ ನಮಗೆಲ್ಲ ಕಡೆ ಸಿಗುತ್ತೆ. ಆಯುರ್ವೇದ ಮೆಡಿಕಲ್ ಸ್ಟೋರ್ ಕೂಡ ರಕ್ತಚಂದನ ಪೌಡ್ರ್ ಸಿಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಕೂಡ ರಕ್ತಚಂದನ ಕೆಲವರು ಮಾರ್ತಾರೆ. ರಕ್ತಚಂದನ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ರಕ್ತಚಂದನನ ತಗೊಂಡು ಶುದ್ಧ ಜೇನುತುಪ್ಪ, ಪ್ಯೂರು ಶುದ್ಧ ಜೇನುತುಪ್ಪ, ರಕ್ತಚಂದನ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿ ಸೂರ್ಯನ ಬೆಳಕಿನಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಕಣ್ಣಿಗೆ ಕಾಡಿಗೆ ಥರ ಹಾಕು ಅಂದರೆ ರಾತ್ರಿ ಕುರುಡು ಹೊಟ್ಟೋಗುತ್ತೆ. ಒಂದು 21 ದಿವಸ ಮಾಡಿದ್ರೆ. ಇದು ಆಯುರ್ವೇದ ಮೆಡಿಷನ್. ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ವಯಸ್ಸಿನವರಾಗಿರಲಿ, ಹೆಣ್ಣಾಗಲಿ ಗಂಡಾಗಲಿ, ಇರುಳುಗಣ್ಣು ರಾತ್ರಿ ಕುರುಡು ಅಂತಂದರೆ ರಕ್ತಚಂದನ ಅಂಥೇಳಿ ಅದರದ್ದು ಪುಡಿಯನ್ನು ಜೇನುತುಪ್ಪ, ರಕ್ತಚಂದನ ಪೀಸು ಸಿಗುತ್ತೆ. ಒಂದು 100 ಗ್ರಾಮ್ ತುಂಬ ಕಾಸ್ಟ್ಲಿ ಅದು, 100-200 ತುಂಬ ಕಾಸ್ಟ್ಲಿ ರಕ್ತಚಂದನ. ಪ್ಯೂರ್ ರಕ್ತಚಂದನ ತೊಗೋಬೇಕು. ರಕ್ತಚಂದನ ಮರ ಇರ್ತಬೇಕು, ನೀವು ಅಲ್ಲಿ ಒಂಚೂರು ಕಟ್ ಮಾಡ್ಕೊಂಬಂದು ಅದ್ರ ಪುಡಿ ತಗೊಂಡು ಶುದ್ಧ ಜೇನುತುಪ್ಪ ಜೊತೆಗೆ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಕಣ್ಣಿಗೆ ಕಾಡಿಗೆ ನಾವು ಕಣ್ಕಪ್ಪಿಟ್ಕೋತೀವಲ್ಲ ಆ ಥರ ಇಟ್ಕೊಂಡ್ಬಿಟ್ಟು 21 ದಿವಸ ಮಾಡಿದ್ರೆ ಈ ದೋಷ ಹೋಗುತ್ತೆ ಅಂತೇಳೋದು. ಎರಡನೇದು, ಹಸು ಕರು ಹಾಕುತ್ತೆ. ಹಸು ಕರು ಹಾಕಿದ ತಕ್ಷಣ 1 ವಾರ ಬಿಡದೆ ಹಾಲು ಕೊಡುತ್ತದು. ಅದನ್ನು ಗಿಣ್ಣ ಹಾಲು ಅಂತ ನಮ್ಮ ಕಡೆ ಕರಿತೀವಿ. ಈ ಉತ್ತರ ಪ್ರದೇಶ, ನಾರ್ತ್ ಕರ್ನಾಟಕ ಹೆಂಗೆ ಕರಿತಾರೋ ಗೊತ್ತಿಲ್ಲ. ಹಸು ಕರು ಹಾಕಿದ್ಮೇಲೆ 1 ವಾರ ಹಾಲು ಕೊಡುತ್ತೆ, ಗಿಣ್ಣ ಹಾಲು ಅಂತ. ಆ ಹಾಲನ್ನ ಕುಡಿಸ್ಬೇಕು. ಆ ಹಾಲಿಗೆ ಏನು ಮಾಡಬೇಕು, ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಸ್ಬೇಕು ಗಿಣ್ಣ ಹಾಲಿಗೆ. ಆ ಗಿಣ್ಣ ಹಾಲಿನಿಂದ ಸ್ವೀಟ್ ಮಾಡ್ತಾರೆ ಕೆಲವರು, ಕೋವಾ ಟೈಪ್ನಲ್ಲಿ. ಈ ಒಂದು ಕೋವಾ ನೋಡಿರಬೇಕು, ಈ ಧಾರವಾಡ ಪೇಡ ಆ ಥರದ್ದೆಲ್ಲ ಮಾಡ್ತಾರಲ್ಲ ಆ ಥರ. ಅದನ್ನು ಜೇನುತುಪ್ಪದಲ್ಲಿ ಅದ್ದು ತಿನ್ನಿಸ್ತಾ ಇರಬೇಕು. ಇಲ್ಲಿ ಹಸು ಕರು ಹಾಕಿದ ಹಾಲು 1 ವಾರ ಆ ಬಿಡದ ಹಾಲನ್ನ ಸಂಗ್ರಹಿಸಬೇಕು, ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಸ್ಬೇಕು. ಇಲ್ಲ ಅದನ್ನು ಸ್ವೀಟ್ ಮಾಡಿ ಅದನ್ನು ಜೇನುತುಪ್ಪದಲ್ಲದ್ದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದೊಂದು 5-10 ಗ್ರಾಮ್ ತಿಂತಾ ಬರಬೇಕು. ಎಷ್ಟು ದಿವಸ? 108 ದಿವಸ ತಿನ್ನಬೇಕಂತೆ. 108 ದಿವಸ ಹಸುವಿನ ಗಿನ್ ಹಾಲು ಕುಡಿಬೇಕು. ಸ್ವೀಟ್ನ ಜೇನುತುಪ್ಪಲ್ಲ ತಿಂದರೆ ಲೈಫ್ ಲಾಂಗ್ ಈ ಕಾಯಿಲೆ ಬರೋದಿಲ್ಲ. ಇರುಳುಗಣ್ಣು, ರಾತ್ರಿ ಕುರುಡು ಇದು ನಿವಾರಣೆ ಆಗತ್ತೆ ಅಂತೇಳಿ. ಇದು ಥೆರಪಿ. ಮಂತ್ರ ಏನು? ದಿನ ಒಂದು ಚೊಂಬಲ್ಲಿ ನೀರಲ್ಲಿ ಕೈಲಿಟ್ಕೊಂಡು, 1 ಲೋಟ ಅಥವಾ ಚೊಂಬು ನೀರಿಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಆಗ್ತಾನೆ ಸೂರ್ಯ ಉದಯ ಆಗಿರ್ತಾನಲ್ಲ ಅವ್ರು ನೋಡಬೇಕು, ಸೂರ್ಯ ಉದಯ ಆಗೋದನ್ನು ನೋಡಬೇಕು. ಆಗ್ತಾನೆ 6:15ಕ್ಕೆ ಸೂರ್ಯ ಉದಯ ಅಂದರೆ 6:15ದಿಂದ 6:20ವರೆಗೂ ಒಂದು 10 ನಿಮಿಷ ನೋಡಬೇಕು. ಆಮೇಲೆ ನೋಡೋಕ್ಕಾಗಲ್ಲ, ಕೆಂಪಗಾಗಿಬಿಡ್ತದೆ. ಒಂದು 5 ನಿಮಿಷ, ಒಂದು 3 ನಿಮಿಷನಾರು ದಿನನಿತ್ಯ ಬೆಳಗ್ಗೆ ಚೊಂಬಲ್ಲಿ ಇಟ್ಕೊಂಡು ಸೂರ್ಯ ನೋಡ್ತಾ ಓಂ ಬ್ರೈಂ ಗುರುಣಿಹಿ ಸೂರ್ಯ ಆದಿತ್ಯ ಶ್ರೀಂ, ಓಂ ಬ್ರೈಂ ಗುರುಣಿಹಿ ಸೂರ್ಯ ಆದಿತ್ಯ ಶ್ರೀಂ, ಓಂ ಬ್ರೈಂ ಗುರುಣಿಹಿ ಸೂರ್ಯ ಆದಿತ್ಯ ಶ್ರೀಂ, ಓಂ ಬ್ರೈಂ ಗುರುಣಿಹಿ ಸೂರ್ಯಾದಿತ್ಯ 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 ಶ್ರೀಂ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಬೇಕು ಸೂರ್ಯನ ನೋಡ್ತಾ. ಆಮೇಲೆ ಆ ನೀರಲ್ಲೇ ಕಣ್ಣನ್ನು ತೊಳ್ಕೋಬೇಕು. ನೋಡಿ, ಕಣ್ಣಿಗೆ ನೀರು ಹಾಕ್ಕೊಳ್ಳಿ, ಆ ಒಳಗಡೆ ಕಣ್ಣನ್ನ ಪಟ 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 ಅಂತ ಕಣ್ಣು ಬಿಟ್ಟು ತೊಳ್ಕೊಳ್ಳಿ. ಹಿಂಗೆ ಇಲ್ಲೊಂದು ಲೋಟ, ಇಲ್ಲೊಂದು ಅಗಲವಾದ ತಟ್ಟೆ, ಆ ನೀರನ್ನ ಮಂತ್ರ ಹೇಳಿದ ನೀರನ್ನ ಹಾಕ್ಬಿಟ್ಟು ಆ ತಟ್ಟೆ ಒಳಗೆ 2 ಕಣ್ಣನ್ನು ಬಿಟ್ಬೇಕು. ಹಿಂಗೆ ಕಣ್ಣು ಬಿಟ್ಟು ನೋಡ್ಬೇಕು. ಈ ಥರ ಈ ರೀತಿ ಆ ನೀರೊಳಗೆ ಕಣ್ಣು ತೊಳಿಬೇಕು. ಆ ಮಂತ್ರ ಜಲದಿಂದ ಕಣ್ಣು ತೊಳಿತಾ ಬಂದರೆ ರಾತ್ರಿ ಕುರುಡಲ್ಲ 2 ಕಣ್ಣು ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಚಕ್ಷೋಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅದರಲ್ಲಿ ಕುರುಡುತನ ಬರಬಾರ್ದು, ರಾತ್ರಿ ಕುರುಡು 2 ಕಣ್ಣು ಬರಬಾರ್ದು, ನಮ್ಮ ವಂಶದಲ್ಲೇ ಈ ಥರ ಯಾರು ಉಡಬಾರ್ದು ಅನ್ನೋದಾಗಿದ್ದರೆ ಚಕ್ಷೋಪನಿಷತ್ ಅಂತ ಒಂದು. ಆ ಚಕ್ಷೋಪನಿಷತ್ತಿನ ದಿನನಿತ್ಯ ಪಾರಾಯಣ ಮಾಡಬೇಕು. ಒಂದು 5 ಶ್ಲೋಕ ಇದೆ, ಅದನ್ನು ಪಾರಾಯಣ ಮಾಡ್ತಾ ಬಂದರೆ ನಿಮಗೆ ನಿಧಾನಕ್ಕೆ ಕ್ಯಾಟ್ರಾಕ್ಟು ಮತ್ತು ಕಣ್ಣಲ್ಲಿ ಮಂಜು ಬರೋದು ಎಲ್ಲ ದೋಷ ನಿವಾರಣೆ ಆಗುತ್ತೆ. ಇದು ಭಾಳ ವಿಶೇಷವಾದದ್ದು. ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ ಅಂತಾರೆ.
ಓಂ ಹ್ರೀಂ ಗುರುಣಿಃ ಸೂರ್ಯಾದಿತ್ಯಶ್ರೀಂ ಓಂ ಹ್ರೀಂ ಗುರುಣಿಃ ಸೂರ್ಯಾದಿತ್ಯಶ್ರೀಂ ಹೇಳಬೇಕು. ರಾತ್ರಿ ಹೊತ್ತು ಓಂ ಚಂದ್ರಾಯ ನಮಃ ಓಂ ಚಂದ್ರಾಯ ಅಂತ ಚಂದ್ರನೇ ದಿಟ್ಟಿಸಿ ನೋಡ್ತಾ ಇದ್ದರೆ ಕಣ್ಣಿಗೆ ವೈಟಮಿನ್ D3 B12 C ಎಲ್ಲ ಸಿಗುತ್ತೆ. ಸೂರ್ಯನ ಬೆಳಕಲ್ಲಿ ಎಲ್ಲ ಥರ ಕಾಯಿಲೆ ವಾಸಿ ಆಗುತ್ತೆ. ಚಂದ್ರನ ಬೆಳಕಲ್ಲಿ ಕಣ್ಣಿಗೆ ಕಾಂತಿ, ತೇಜಸ್ಸು, ಪವರನ್ನು ತುಂಬುತ್ತೆ ಚಂದ್ರಗ್ರಹ. ಇದನ್ನು ಹಿಂದಿನ ಕಾಲದಲ್ಲಿ ಇದು ಮಾಡಿ 200, 300, 400 ವರ್ಷ ಬದುಕ್ತಾ ಇದ್ದಾರಂತೆ. ಅವ್ರಿಗೆ ಕಣ್ಣೇ ಕುರುಡಾಗ್ತಿರಲಿಲ್ಲ. ಇಷ್ಟೊಂದು ಸೈನ್ಸ್ ಇದ್ದು ಕೂಡ ರಾತ್ರಿ ಕಣ್ಣಿಗೆ ಕಾಣೋ ಥರ ಟ್ರೀಟ್ಮೆಂಟೇ ಕೊಟ್ಟಿಲ್ಲ ನೋಡಿ. ರಾತ್ರಿ ಹೊತ್ತು ಕಣ್ಣೇ ಕಾಣಲ್ಲ, ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆ ರಕ್ತ ಚಂದನಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಕಾಡಿಗೆ ಇಟ್ಕೋಬೇಕು. ಹಸುವಿನ ಗಿಣ್ಣು ಹಾಲು ಕುಡಿಬೇಕು. ಸ್ವೀಟ್ ಮಾಡಿಕೊಂಡು ಜೇನುತುಪ್ಪದಲ್ಲಿ ಅದು ತಿನ್ನಬೇಕು. ಜೇನುತುಪ್ಪ ಭಾಳ ಒಳ್ಳೆ ಮೆಡಿಷನ್ ಕಣ್ಣಿಗೆ. 3ನೇದು ಸೂರ್ಯ ಉದಯ ಆಗುವಾಗ ನಿಮ್ಗೆ ಒಳ್ಳೇದಾಗೋ ತನಕ ದಿನ ಮಾಡಬೇಕು. ಎಲ್ಲಿವರೆಗೂ ನಿಮ್ಮ ಕಣ್ಣು ರಾತ್ರಿ ಚೆನ್ನಾಗಿ ಕಾಣುತ್ತೋ ಅಲ್ಲಿಗೆ ಇದು ಮಾಡಬೇಕು, ನಿಲ್ಲಿಸ್ಬೇಕು. ಅಲ್ಲಿವ್ರಿಗೆ ಓಂ ಹ್ರೀಂ ಗುರುಣಿಃ ಸೂರ್ಯಾದಿತ್ಯ ಶ್ರೀಮಂತ ರಾತ್ರಿ ಹೊತ್ತು ಚಂದ್ರನ ಮಂತ್ರ ಹೇಳ್ತಾ ಜಪ ಮಾಡ್ತಿದ್ರೆ ಈ ಕಾಯಿಲೆ ನಿಮಗೂ ಹೊಟ್ಟೋಗುತ್ತೆ, ಮುಂದಿನ ಜನ್ರೇಷನ್ಗೂ ಬರೋಲ್ಲ ಅಂತ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವ್ರು www.lakshmisrinivas.in ಅಂತ ಲಾಗಿನ್ ಆಗಿಬಿಟ್ಟು ನೀವು ಯಾವ ಡೇಟಿಗೆ ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ರೆ ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲನೇ ಪರವಾಗಿಲ್ಲ. ಈ ಕ್ಯಾನ್ಸರು, ಪಿಟ್ಸು, ಕ್ಷಯ, ಲಕ್ವ ಈ ಥರದೆಲ್ಲ ಕೆಲವು ರೋಗಗಳಿರ್ತದೆ. ಪ್ರಾರಬ್ಧ ರೋಗಗಳು, ಕರ್ಮಾನುಸಾರ ಬರುವಂಥ ರೋಗಗಳು. ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಇರೋ ತೊಗೊಂಬಂದರೆ ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.